ಇಲ್ಲಿ 3 ಕಾರ್ಡ್ ಇಡ್ತೀನಿ. 3 ಕಾರ್ಡಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ಸೊ ನಿಮ್ಮ ವೀಕ್ಲಿ ರೀಡಿಂಗ್ ಏನು ಬರಬಹುದು ನೋಡೋಣ. ಸೊ ಮೊದಲನೇದಾಗಿ ಸಾರಿ, ಎರಡನೇದಾಗಿ ಸಾರಿ, ಮೂರನೇದಾಗಿ ಕೂಡ ಸಾರಿ ರೀಡಿಂಗ್ ಮಾಡ್ತಿದ್ದ ಇದ್ದಿದ್ದಕ್ಕೆ. ಸೊ ಮೊದಲನೇದು, ಎರಡನೇದು, ಮೂರನೇದು 3 ಇಟ್ಟಿದ್ದೀನಿ. ಸೊ 3ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ದಿರ ಖುಷಿಯಾಗಿ ಇರಿ ಅಂತ ಹೇಳ್ತೀನಿ. ಬೇಕು ಅಂದರೆ ವಿಡಿಯೋನ ಪಾಸ್ ಮಾಡಿ ಕೂಡ ಆಯ್ಕೆ ಮಾಡ್ಕೊಳ್ಳಿ. ಇದು ಮೊದಲನೇದು, ಎರಡನೇದು, ಮೂರನೇದು. ಟೇಕ್ ಕೇರ್. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಮೊದಲನೇದಾಗಿ ತ್ರಿಪುರ ಸುಂದರಿ ದೇವಿ ಇದ್ದಾರೆ. ಸೊ ಹ್ಯಾಪಿ ಮ್ಯಾರೇಜ್ ಲೈಫ್ ನಿಮ್ದಾಗತ್ತೆ. ಹ್ಯಾಪಿ ರಿಲೇಷನ್ಶಿಪ್ ಬರುವಂಥ ಸಾಧ್ಯತೆ ಇದೆ. ರಿಲೇಷನ್ಶಿಪ್ಪಲ್ಲೂ ಚೆನ್ನಾಗಾಗತ್ತೆ, ಮ್ಯಾರೇಜ್ ಲೈಫು ಚೆನ್ನಾಗಾಗತ್ತೆ. ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಂದರೆ ಅದು ಕೂಡ ಕಂಟ್ರೋಲಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಿಂಗಲ್ಸಿಗೆ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಸೊ ಏಂಜಲ್ ಕಾರ್ಡ್ ಕೂಡ ರೊಮ್ಯಾನ್ಸ್ ಹೇಳ್ತಾ ಇದೆ. ಸೊ ನಿಮ್ಮ ಸೋಲ್ಮೇಟ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಇವಾಗಿಂದ ಇನ್ನೊಂದು ವರ್ಷ ಟೈಮ್ ತೊಗೊಳ್ಬಹುದು. ಸೊ ಕೆಲವ್ರಿಗೆ ನೀವು ರೆಡಿ ಆದಮೇಲೆ ನಿಮ್ಮ ಕೆಲಸಗಳು ಆದಷ್ಟು ಬೇಗ ಆಗುತ್ತೆ ಅನ್ನುವಂಥದ್ದು ಇದೆ. ಇಟ್ಸ್ ಅಪ್ ಟು ಯು, ನಿಮಗೆ ಬಿಟ್ಟಂಥ ವಿಚಾರ. ಸೊ ಅಗತ್ಯ ಇರೋರು ಹೋಮನ ಮಾಡಿಸ್ಕೊಳ್ಳಿ, ಹವನನ ಮಾಡಿಸ್ಕೊಳ್ಳಿ. ಅಗತ್ಯ ಇಲ್ದಿರೋರು ನಿಮಗೆ ಬಿಟ್ಟಂಥ ವಿಚಾರ. ಬಟ್ ನಿಮಗೆ ಕೊಡುವಂಥ ಸೂಚನೆಗಳನ್ನ, ಸಲಹೆಗಳನ್ನ ಸರಿಯಾದ ರೀತಿಯಲ್ಲಿ ಗಮನ ಕೊಡಿ. ಯಾವ ರೀತಿಲಿ ನಿಮಗೆ ಸೂಚನೆಗಳನ್ನ ದೇವಿ ಕೊಡ್ತಾ ಹೋಗ್ತಾಳೆ ಅದನ್ನು ಸರಿಯಾದ ರೀತಿಯಲ್ಲಿ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಯು ಮೀನ್ ಎಸ್ ಅಂತ ಇದೆ. ಎಸ್, ಐ ಮೀನ್ ಎಸ್ ಅಂತ ಇದೆ. ಸೊ ಎಸ್, ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುತ್ತೆ. ಬಟ್ ಹೇಗೆ ತಗೊಳ್ತೀರಾ, ಯಾವ ರೀತಿಲಿ ಅದನ್ನು ತಗೊಳ್ತೀರಾ, ಅದು ನಿಮಗೆ ಬಿಟ್ಟಂಥ ವಿಚಾರ. ಸೊ ಯಾರೋ ಹೇಗಿತ್ತು ಹಬ್ಬ, ಜೀವನ ಎಲ್ಲ ಹೇಗಿದೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಕೃಪಾಶೀರ್ವಾದದಿಂದ ತಕ್ಕ ಮಟ್ಟಿಗೆ ನಡೀತಾ ಇದೆ. ಸೊ ಹಬ್ಬ ಏರುಪೇರುಗಳ ನಡುವೆ ಹೇಗೋ ಒಂದು ಮುಗೀತು. ಸೊ ಎಸ್, ಏನೋ ಒಂದು ನ್ಯೂಸಿಗೋಸ್ಕರ ಕಾಯ್ತಾ ಇದ್ದೀರಾ. ಆ ನ್ಯೂಸ್ ಬರುವಂಥ ಸಾಧ್ಯತೆ ಇದೆ. ಪ್ಯಾಕೇಜ್ಗೆ ಅಥವಾ ಲೆಟರಿಗೆ ಕಾಯ್ತಾ ಇರ್ಬೋದು, ಅದು ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಕೇರ್ ಫ್ರೀ ಆಗಿರ್ತೀರಾ, ಏನೂ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಸೊ ಜಾಲಿಗೋ ಮೂಡಲ್ಲಿ ಇರ್ತೀರಾ. ಔಟಿಂಗ್ ಹೋಗುವಂಥ ಸಾಧ್ಯತೆ ಇದೆ. ಸಾಕಷ್ಟು ಹಾಬೀಸ್ ಕಡೆ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ. ಅಕ್ಟೋಬರ್ ಮಂತ್ ತುಂಬ ಇಂಪಾರ್ಟೆಂಟ್. ಎಸ್, ಇದು ಅಕ್ಟೋಬರ್ ಇದೆ. ಸೊ ಈ ಮಂತ್ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಎಸ್ಪೆಷಲಿ ಜೂನ್ ಕೂಡ ಇಂಪಾರ್ಟೆಂಟ್ ಇರಬಹುದು, ಅಥವಾ ಇದು ನಿಮ್ಮ ಡೇಟ್ ಆಫ್ ಬರ್ತಿನ ಮಂತ್ ಕೂಡ ಆಗಿರಬಹುದು. ಸೊ ಎಸ್, ಒಂದು ಹುಡುಗಿ ಜೊತೆ ಡೀಲಿಂಗ್ ರಿಲೇಷನ್ಶಿಪ್ ಇರುತ್ತೆ ನಿಮಗೆ. ಅವರು ಡಾರ್ಕ್ ಹೇರ್ ಇಟ್ಕೊಂಡಿರ್ತಾರೆ, ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಏನೋ ಒಂದು ಇಂಪಾರ್ಟೆಂಟ್ ದುಡ್ಡು ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಸ್ಯಾಲ್ರಿ ಇನ್ಕ್ರೀಸ್ ಆಗಬಹುದು, ಅಥವಾ ಜಾಬು ಪ್ರಮೋಷನ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಆರೋಗ್ಯದಲ್ಲಿ ಸಮಸ್ಯೆಗಳು ಆಗುವಂಥ ಸಾಧ್ಯತೆ ಇದೆ. ಲೈಕ್ ಕರೋನಾ ಥರ ಕೂಡ ನಿಮಗೆ ಸಮಸ್ಯೆ ಆಗಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮಗೆ ಬಾವುಲಿ ಅಟ್ಯಾಕ್ ಆಗಬಹುದು. ನೀವೆಲ್ಲೋ ನಿಂತಿದ್ದಾಗ ಅದು ಬಂದು ಹೊಡೆದು ಹೋಗ್ಬೋದು, ಅಥವಾ ನಿಮ್ಮ ಮನೆಗೆ ಬಂದು ಹೋಗ್ಬೋದು, ಈ ಥರದ್ದು. ಇದಾದರೆ ಏನು ಅಂತ ಕೇಳೋದಾದರೆ, ಹೆದರ್ಸೋದಕ್ಕೆ ಹೇಳ್ತಾ ಇಲ್ಲ, ನನ್ನ ಸ್ವಂತ ಅನುಭವ ಹೇಳ್ತಾ ಇದ್ದೀನಿ. ಒಂದು ಕಹಿ ಸುದ್ದಿನ ಕೇಳ್ತೀರಾ. ಸೊ ಅದು ಬಂದರೆ ಏನಾದರೂ ರೆಮಿಡಿ ಮಾಡ್ಕೊಳ್ಳಿ, ಅಥವಾ ಮನೆ ದೇವರಿಗೆ ತುಪ್ಪದ ದೀಪ ಹಚ್ಚಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಿರೋ ಸಮಥಿಂಗ್, ಏನು ಸಿಂಪಲ್ ರೆಮಿಡೀಸ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು. ಒಂದು ಸ್ವಲ್ಪ ಹುಷಾರಾಗಿರಿ, ರಿಸ್ಕ್ ತಗೊಳ್ಬೇಡಿ ಅನ್ನುವಂಥದ್ದು ಇದೆ. ಕಾಲಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಪಾದಗಳು ಮತ್ತು ಉಗುರಿನ ಸಂಧಿಯಲ್ಲಿ ಒಂದಷ್ಟು ಸಮಸ್ಯೆಗಳು ಆಗಿದೆ, ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪಕ್ಷಿಗಳ ಕಾಲಿಗೆ ಒಂದಷ್ಟು ಸ್ಫೋಟಕಗಳನ್ನ ಇಟ್ಟು ಹಾರಾಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಬದಲಾವಣೆಯ ಸಮಯ ನಡೀತಾ ಇದೆ ನಿಮ್ಮ ಲೈಫಲ್ಲಿ. ಬದಲಾವಣೆ ಅನ್ನೋದು ಬರ್ತಾ ಇದೆ. ಸೊ ಸ್ವಲ್ಪ ತಾಳ್ಮೆಯಲ್ಲಿ ಇದ್ದಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಬದಲಾವಣೆನ ನೀವು ನೋಡ್ತೀರಾ. ನಿಮ್ಮ ಲೈಫ್ ಬ್ಯೂಟಿಫುಲ್ಲಾಗಿ ಬದಲಾಗುತ್ತೆ ಅನ್ನುವಂಥದ್ದು ಇದೆ. ಬಹಳಷ್ಟು ಜನರಿಗೆ ಕಂಬಳಿ ಹುಳು ಬಿಸ್ನೆಸ್ ಮಾಡ್ತೀರಾ, ರೇಷ್ಮೆ ಬಿಸ್ನೆಸ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕಂಬಳಿ ಹುಳದ ಬಿಸ್ನೆಸ್ ಯಾರು ಮಾಡ್ತಾರೆ, ತಲೆಕೆಟ್ಟಿದೆಯಾ ಅಂತ ಯಾರೋ ಪ್ರಶ್ನೆ ಕೇಳ್ತಿದ್ದಾರೆ. ತಲೆಕೆಟ್ಟಿಲ್ಲ, ಐ ಮೀನ್ ಚಿಟ್ಟೆಗಳ ಬಿಸ್ನೆಸ್, ಅಥವಾ ಚಿಟ್ಟೆ ಪಾರ್ಕಲ್ಲಿ ಅಥವಾ ಪಾರ್ಕ್ಗಳಲ್ಲಿ ಹಾರಾಡಿಸೋದಕ್ಕೆ ಚಿಟ್ಟೆಗಳು ಮಾಯ ಆಗಿದೆ, ಬೇಕು ಅಂತ ಯಾರೋ ಬಿಸ್ನೆಸ್ ಶುರು ಮಾಡ್ತಾರೆ.
ಸೊ ಫೇರ್ ಮ್ಯಾನ್ ತುಂಬ ಬೆಳ್ಳಗಿರೋರ ಜೊತೆ ಸಮಥಿಂಗ್ ಏನೋ ಗ್ರೇ ಹೇರ್ ಅಥವಾ ಬಾಲ್ಡ್ ಇರಬಹುದು. ಸೊ ಅವ್ರ ಜೊತೆ ಸಮಥಿಂಗ್ ಏನೋ ರಿಲೇಷನ್ಶಿಪ್ಪಿಗೆ ಮುಂದುವರಿಸ್ತೀರಾ. ಸ್ವಲ್ಪ ನೋಡ್ಕೊಳ್ಳಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಒಂದು ಗುಡ್ ಅಡ್ವೈಸ್ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ. ಒಬ್ಬ ಒಳ್ಳೆ ಪರ್ಸನ್ ಕಡೆಯಿಂದ ನಿಮಗೆ ಗುಡ್ ಅಡ್ವೈಸ್ ಸಿಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ರೊಮ್ಯಾನ್ಸ್ ಬರುವಂಥ ಸಾಧ್ಯತೆ ಇದೆ. ಡೀಪ್ ಆಗಿರುವಂಥ ಲವ್ ಲೈಫ್ ನಿಮ್ದಾಗುತ್ತೆ ಅನ್ನುವಂಥದ್ದು ಇದೆ. ಒಂದು ರಿಲೇಷನ್ಶಿಪ್ ಥರ್ಡ್ ಪಾರ್ಟಿ ಸಿಚುವೇಶನ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಏನೋ ಒಂದು ಬಿಗ್ ಅನೌನ್ಸ್ಮೆಂಟ್ ಕೂಡ ಈ ವೀಕ್ ನೋಡ್ತೀರಾ ಅಂತ ಇದೆ. ನಿಮ್ಮ ಎಕ್ಸ್ ವಾಪಸ್ ಬರುವಂಥ ಸಾಧ್ಯತೆಗಳಿದೆ. OXKDWB UYVMQU ಲೆಟರ್ ಇದೆ. ಸೊ ಸಮಥಿಂಗ್ ಈಸ್ ಮಿರರ್ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ OBRYVUQWMUXOK ಯಾರೋ ಒಂದಷ್ಟು ಷಡ್ಯಂತ್ರನ ಮಾಡ್ತಿದ್ದಾರೆ, ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ವಿಚಾರಗಳಲ್ಲಿ ನಿಮಗೆ ಸಮಸ್ಯೆ ಮಾಡಲೇಬೇಕು ಅಂತ ಯಾರೋ ಪ್ರಯತ್ನ ಪಡ್ತಿದ್ದಾರೆ, ಅದ್ರ ಕಡೆ ಕೂಡ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಯಾರೋ UAEಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ವಿಚಾರಗಳಿಗೆ ನೋ ಅಂತ ಹೇಳುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ನೀವು ಗೆಲ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಸಮಥಿಂಗ್ ಏನೋ ಬದಲಾವಣೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಸಮಥಿಂಗ್ ಏನೋ ಯುನೈಟೆಡ್ ಬಿಲ್ಡಿಂಗ್ಗೆ ಸಂಬಂಧಪಟ್ಟಂಗೆ ಸಮಥಿಂಗ್ ಏನೋ ಕಹಿ ಸುದ್ದಿ ಬರುವಂಥದ್ದು, ಅಥವಾ ಅದನ್ನು ಡೆಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟೋದು, ಈ ಥರ ಸಮಥಿಂಗ್ ಏನೋ ಎನರ್ಜಿ ಇಲ್ಲಿ ಇದೆ. ಸೊ ಮೀನರಾಶಿ, ಕರ್ಕಾಟಕ ರಾಶಿ, ಮೇಷರಾಶಿ, ಸಿಂಹರಾಶಿ ಮತ್ತು ಧನಸ್ಸು ರಾಶಿ, ಮಕರ, ಕನ್ಯಾ ರಾಶಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ 8, 5, 6, 6 ಮತ್ತು 4, 1 ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ನಿಮ್ಮ ಕಾಲಿನ ಆರೋಗ್ಯದ ಕಡೆ ಗಮನನ ಕೊಡಿ, ನಿಮ್ಮ ಚಪ್ಪಲಿಯ ಕಡೆ ಗಮನನ ಕೊಡಿ. ಯಾರನ್ನು ಎಲ್ಲಿ ಬಿಡಬೇಕು ಅನ್ನೋದು ನಿಮಗೆ ಗೊತ್ತಿರಲಿ. ಜೊತೆಗೆ ರೇಷ್ಮೆ ಶಾಲಿನಲ್ಲಿ ಸುತ್ತಿ ಸನ್ಮಾನ ಮಾಡ್ತಾರಲ್ಲ ಸಮಥಿಂಗ್, ಅದನ್ನು ನೆನಪಲ್ಲಿ ಇಟ್ಕೊಂಡಿರ್ಬೇಕು ನೀವು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಮಥಿಂಗ್ ನಿಮ್ಮ ಪೂರ್ವಜರು ಏನೋ ಒಂದು ಗಂಟು ಹಾಕೋದಕ್ಕೆ, ಪಿನ್ ಮಾಡೋದಕ್ಕೆ ನೋಡ್ತಿದ್ದಾರೆ, ಹುಷಾರಾಗಿರಿ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ತೊಂದರೆ ಇದೆ ಅದರಲ್ಲಿ ಅನ್ನುವಂಥದ್ದು ಇದೆ. ಹೆಣ್ಮಗು ಆಗುವಂಥ ಸಾಧ್ಯತೆ ಇದೆ. ನೇವಿ ರಿಲೇಟೆಡ್ ಯಾರಿದ್ದಾರೆ ಅವರಿಗೆ ನೆಕ್ಸ್ಟು ಸಮಥಿಂಗ್ ಏನೋ ಇಲ್ಲಿ ಯಾವ ಮಗು ಆಗುತ್ತೆ ಅಂತ, ಸಮಥಿಂಗ್ ಬೇಬಿ ಗರ್ಲ್ ಆಗುತ್ತೆ ಅಂತ ಇದೆ. ಸೊ ನೇವಿಲಿ ಜಾಬ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮಗೋಸ್ಕರನೇ ಯೂನಿವರ್ಸ್ ಒಂದು ಬ್ಲೆಸ್ಸಿಂಗ್ಸ್ ಗಿಫ್ಟನ್ನು ಕೊಡುವಂಥ ಸಾಧ್ಯತೆ ಇದೆ. ನಿಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಗುವಂಥ ಸಾಧ್ಯತೆ ಇದೆ. ಫೈನಾನ್ಷಿಯಲಿ ಸ್ಲೋಲಿ ಒಂದು ಸ್ಟೆಬಿಲಿಟಿನ ನೋಡ್ತೀರಾ, ದೃಢತೆನ ನೋಡ್ತೀರಾ ಅನ್ನುವಂಥದ್ದು ಇದೆ. ಗಣೇಶನ ಆಶೀರ್ವಾದ ಇದೆ. ಒಂದು ಗಿಫ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ಟಾರ್ ಸೀಡ್ ಇದ್ದೀರಾ, ಮುಂದಿನ ದಿನಗಳಲ್ಲಿ ಸ್ಟಾರ್ ಆಗ್ತೀರಾ. ಜೊತೆಗೆ ಈ ತಿಂಗಳ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಮೇಜರ್ ಚೇಂಜ್ ತರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕೂಡ ನೀವು ನಿರೀಕ್ಷೆ ಮಾಡಬಹುದು. ಎಂಗೇಜ್ಮೆಂಟ್ ಅಥವಾ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಇಷ್ಟ ಬಂದಷ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದದ ಕೊರತೆ ನನ್ನ ಜೀವನದಲ್ಲಿ ಇಲ್ಲದೆ ಇರೋ ಹಾಗೆ ನೀವೇ ನೋಡ್ಕೊಳ್ಬೇಕು. ಅದರ ಜವಾಬ್ದಾರಿನ ನಾನು ನಿಮಗೆ ವಹಿಸ್ತೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ನಮಸ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ?
ಸೊ ರಕ್ಷಾಕಾಳಿ ಇದ್ದಾರೆ, ನಿಮಗೆ ಪ್ರೊಟೆಕ್ಷನ್ ಇದೆ, ನಿಮಗೆ ಪ್ರಾಕೃತಿಕ ವಿಕೋಪದಿಂದ ಕೂಡ ಏನೂ ತೊಂದರೆ ಆಗೋದಿಲ್ಲ. ಅಟ್ ದಿ ಸೇಮ್ ಟೈಮ್ ನಿಮಗೆ ಶತ್ರುಬಾಧೆಯಿಂದ ಕೂಡ ಏನೂ ಆಗೋದಿಲ್ಲ, ಮತ್ತು ವಾಹನ ಅಪಘಾತಗಳು ಕೂಡ ನಿಮಗೆ ಆಗೋದಿಲ್ಲ ಅನ್ನುವಂಥ ಒಂದು ಕ್ಲಾರಿಟಿನ ಆ ತಾಯಿ ನಿಮಗೆ ಕೊಡ್ತಿದ್ದಾಳೆ. ಓಕೆ, ಸೊ ರಕ್ಷಾಕಾಳಿ ತಾಯಿ ಇಲ್ಲಿ ಇದ್ದಾರೆ. ಏನೋ ಒಂದು ಅಧಿಕಾರ ಬರುವಂಥ ಸಾಧ್ಯತೆ ಇದೆ. ಓಕೆ, ರೆಸ್ಪೆಕ್ಟ್ ಬರುವಂಥ ಸಾಧ್ಯತೆ ಇದೆ. ಈ ಪೌರ್ಣಮಿ ನಿಮ್ಮ ಜೀವನದಲ್ಲಿ ಒಂದು ಮೇಜರ್ ಚೇಂಜ್ ಶಿಫ್ಟನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ತುಂಬ ಸ್ಟ್ರಾಂಗ್ ಆಗಿ ಎಮೋಷನ್ಸ್ ಆಗುತ್ತೆ. ಒಂದು ಲವ್ ಆರ್ ಹೇಟ್ ಸಿಚುವೇಶನ್ ಬರುತ್ತೆ, ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಸಾಕಷ್ಟು ಅಚೀವ್ಮೆಂಟ್ ಸಕ್ಸಸ್ಸನ್ನು ನೋಡ್ತೀರಾ ಕೆರಿಯರಲ್ಲಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ಸಮಸ್ಯೆಗಳನ್ನೂ ದಾಟಿ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಏನೋ ಒಂದು ಡಿಫಿಕಲ್ಟ್ ಟೈಮು, ಸ್ವಲ್ಪ ಹುಷಾರಾಗಿ ನಿಮ್ಮನ್ನು ನೀವು ನೋಡ್ಕೊಳ್ಳಿ, ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಸಮಾಧಾನ ಅನ್ನೋದು ಇರಲ್ಲ. ಸಮಯ ಆಗಿರಲಿ ಅಥವಾ ಜೀವನ ಆಗಿರಲಿ, ನೀವು ಅಂದ್ಕೊಂಡಂಗೆ ಏನೂ ಕೊಟ್ಟಿಲ್ಲ ಅಂತ ಸ್ವಲ್ಪ ಡಿಸಪಾಯಿಂಟ್ ಆಗಬಹುದು. ಅಗೇನ್ ಇಟ್ಸ್ ಎ ಜನರಲ್ ರೀಡಿಂಗ್. ಕೆಲವರಿಗೆ ಡಿಸಪಾಯಿಂಟ್ ಆಗುತ್ತೆ, ಕೆಲವರಿಗೆ ಗುಡ್ ಲಕ್, ನಿಮ್ಮ ಅದೃಷ್ಟ ನಿಮ್ಮ ಜೊತೆ ಇದೆ, ನೀವೇನೇ ಅಂದ್ಕೊಂಡ್ರೂ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಕ್ಯಾಂಡಲ್ನ ಹಚ್ಚುತ್ತೀರಾ ಅನ್ನುವಂಥದ್ದು ಇದೆ. ಸಮಥಿಂಗ್ ಕ್ಯಾಂಡಲ್ ಲೈಟ್ ಡಿನ್ನರ್ ಕೂಡ ಹೋಗಬಹುದು. ಸೊ ನಿಮಗೆ ಮುಂದಿನ ದಾರಿ ಯಾವುದು, ಮುಂದಿನ ಜೀವನದ ಬೆಳಕನ್ನು ತೋರಿಸ್ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಪರ್ಸ್ ಕಡೆ, ಫೈನಾನ್ಷಿಯಲ್ ವಿಚಾರದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಸೊ ಫೈನಾನ್ಷಿಯಲಿ ನೀವು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಮತ್ತು ಫೈನಾನ್ಷಿಯಲಿ ನಿಮ್ಮ ಪರ್ಸನ್ ಎಲ್ಲೋ ಇಟ್ಬಿಟ್ಟು ಮರ್ತು ಹೋಗೋದು ಅಥವಾ ಎಕ್ಸ್ಟ್ರಾ ದುಡ್ಡು ಕೊಡೋದು ಈ ಥರ ಆಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಯಾರಿಗೋ ಗೋಲ್ಡ್ ಕಾಯಿನ್ಗಳು ಇರುವಂಥ ಪರ್ಸ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಜೀವನದಲ್ಲಿ ಒಂದು ಅಚೀವರ್ ಗೋಲ್ ಕಡೆ ನಿಮ್ಮ ಪ್ರಯಾಣ ಸಾಗ್ತಾ ಇದೆ, ಇದ್ರ ಕಡೆ ಗಮನನ ಕೊಡಿ. ನಿಮ್ಮ ಲೈಫಿಗೂ ಯಾರೋ ಎಂಟ್ರ್ ಆಗ್ತಾ ಇದ್ದಾರೆ, ನೀವು ಕೂಡ ಒಂದು ಬೇರೆಯ ರೀತಿಯ ಜೀವನ ಶೈಲಿಗೆ ಒಳಗಾಗ್ತೀರಾ ಅನ್ನುವಂಥದ್ದು ಇದೆ. ಕಾಲಿನ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕಾಲಿನ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಬೇಕು ಅನ್ನುವಂಥದ್ದು ಇದೆ. ಯಾರೋ ಕಾಲಿಗೆ ಟ್ಯಾಟು ಕೂಡ ಹಾಕ್ಕೊಳ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಶೂಗಳಲ್ಲಿ ಯಾವುದೇ ವಿಷಜಂತು ಇಲ್ಲದೆ ಇರೋ ಹಾಗೆ ನೋಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಶೂನ ಹಾಕ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಬಂಗಾರದ ನಾಣ್ಯಗಳು ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ತೂಕ ಹಾಕುವಂಥ ಬೊಟ್ಟು ಏನಿದೆ, ಅಂದರೆ ವೆಯ್ಟ್ ಮೆಜರ್ಮೆಂಟ್ ಮಾಡುವಂಥದ್ದು, ಫ್ರೂಟ್ಸ್, ವೆಜಿಟೇಬಲ್ಸ್, ತರಕಾರಿಗಳೆಲ್ಲ ತೊಗೊಳ್ಬೇಕಾದ್ರೆ ತಕ್ಕಡಿಯಲ್ಲಿ ತೂಕ ಹಾಕ್ತಾರಲ್ಲ, ಆ ಥರದ್ದು ಬಂಗಾರದ್ದು ಯಾರಿಗೋ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಎಸ್, ಏಂಜಲ್ಸ್ ನಿಮಗೆ ಪ್ರೊಟೆಕ್ಷನಲ್ಲಿ ಇರ್ತಾರೆ. ಏಂಜಲ್ಸ್ ನಿಮಗೆ ಯಾರು ತೊಂದರೆ ಮಾಡದೇ ಇರೋ ಹಾಗೆ ಕಾಪಾಡ್ತಾ ಇರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರೋ ಗೋಲ್ಡ್ ಗಿಫ್ಟ್ ಬರುವಂಥದ್ದು, ಗೋಲ್ಡ್ ಸಿಗುವಂಥದ್ದು, ದುಡ್ಡು ಬರುವಂಥದ್ದು ಕೂಡ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ. ನಿಮ್ಮ ಏಂಜಲ್ಸ್ನ ಅವರು ತೊಂದರೆ ಮಾಡೋದಕ್ಕೆ ನೋಡ್ತಿದ್ದಾರೆ, ಏಂಜಲ್ಸಿಗೆ ತೊಂದರೆ ಮಾಡೋದಕ್ಕೆ ನೋಡ್ತಿದ್ದಾರೆ. ಇವ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಟ್ಟು ಏಂಜಲ್ಸ್ಗೆ ಏನು ತೊಂದರೆ ಆಗದೆ ಇರೋ ಹಾಗೆ ನಮ್ಮ ಪ್ರಾರ್ಥನೆ ಮುಖಾಂತರ ಕಾಪಾಡಿಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಏನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಏನು ಅಡ್ಡಿ ಆಗ್ತಿದೆ ಅದೆಲ್ಲವೂ ಕೂಡ ದೂರ ಆಗುತ್ತೆ. ಪ್ರೀತಿ, ಮನೆ, ದುಡ್ಡು, ನಿಮ್ಮ ಗುರಿ ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಡಿಸೆಂಬರ್ ಮಂತ್ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಸಮಸ್ಯೆಗಳೆಲ್ಲವೂ ಕೂಡ ಸಕ್ಸಸ್ಫುಲಿ ದಾಟಿ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಹೊಸ ಪ್ರೀತಿ ಬರುವಂಥ ಸಾಧ್ಯತೆ ಇದೆ, ಪಾಪು ಬರುವಂಥ ಸಾಧ್ಯತೆ ಇದೆ, ಹೊಸ ಬಿಸ್ನೆಸ್ ಶುರು ಮಾಡುವಂಥ ಸಾಧ್ಯತೆ ಇದೆ, ಗ್ಯಾರಂಟಿ ಸಕ್ಸಸ್ ಅಂತ ಇದೆ. ಸೊ ಯಾವುದೂ ಕ್ಲಾರಿಟಿ ಸಿಗ್ತಾ ಇಲ್ಲ, ಏನು ಪ್ಲ್ಯಾನ್ ಪ್ರಕಾರ ಆಗ್ತಾ ಇಲ್ಲ ಅಂದರೆ ಒಂದು ಸರಿಯಾದ ರೀತಿಯಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಯಾರೋ ಅಪಾರ್ಟ್ಮೆಂಟಿಗೆ ಅಥವಾ ಹೊಸ ಮನೆಗೆ ಹೋಗುವಂಥ ಸಾಧ್ಯತೆ ಇದೆ. ಮನೆ ಕಟ್ಟುವಂಥ ಕೆಲಸನ ಶುರು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಗೋಲ್ ಓರಿಯೆಂಟೆಡ್ ಪರ್ಸನ್ ಆಗಿರ್ತೀರ, ಟಾರ್ಗೆಟ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾರನ್ನೋ ಈ ತಿಂಗಳು ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಈ ವಾರದಲ್ಲೂ ಕೂಡ ಒಂದು ಕಹಿ ಸುದ್ದಿ, ಯಾರೋ ಇಲ್ಲವಾದರೂ ಅನ್ನುವಂಥ ಸುದ್ದಿ ಕೂಡ ಕೇಳುವಂಥ ಸಾಧ್ಯತೆ ಇದೆ. ರೊಮ್ಯಾನ್ಸ್ ಸೆಲೆಬ್ರೇಷನ್ ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ.
ಒಂದು ಎಕ್ಸೈಟ್ಮೆಂಟ್ ಬರೋದ್ರಲ್ಲಿ ಇದೆ. ಯಾರೋ ನಿಮ್ಮ ಜೀವನದಿಂದ ಖಾಲಿಯಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರು ಖಾಲಿ ಆಗ್ತಿದಾರೋ ಅದು ನಿಮಗೆ ಬಿಟ್ಟಂಥ ವಿಚಾರ. ಸೊ ಖಾಲಿಯಾದವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿರ್ತೀರೋ ಅಥವಾ ನಿಮ್ಮ ಜೀವನದಲ್ಲಿ ಮುಂದುವರಿಯೋದ್ರ ಕಡೆ ಗಮನ ಕೊಡ್ತೀರೋ, ನೀವು ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನೋ ಅಂತ ಇದೆ. ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಹೇಳ್ತಾ ಇದೆ. ಇಂಪ್ರೂವ್ ಆಗುತ್ತೆ. ಸೊ ಪರ್ಫೆಕ್ಟ್ ಟೈಮಿಂಗ್ ಬೇಕು ಅಂತ ಹೇಳ್ತಾ ಇದೆ. ಸೊ ಸೋಲ್ಮೇಟ್ ಬರುವಂಥ ಸಾಧ್ಯತೆ ಇದೆ. ನೋ ಅಂತ ಇದೆ. ಸೊ ಫೈನಾನ್ಷಿಯಲಿ ದುಡ್ಡು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಇಲ್ಲಿ ನಾಟ್ ದ ರೈಟ್ ಟೈಮ್ ಅಂತ ಇದೆ. ಸೊ ಈಗ ಸಮಯ ಸರಿ ಇಲ್ಲ ಕೆಲವುದಕ್ಕೆ ರೈಟ್ ಟೈಮ್ ಅಂತ ಇದೆ. ಸೊ ಇಲ್ಲಿ 2 ನೋ ಬಂದಿದೆ. 2 ವಿಚಾರದಲ್ಲಿ ಬೇಡ ಬೇಡ ಅಂತ ಬಂದಿದೆ. ಅದು ಯಾವ ವಿಚಾರ ಅಂತ ನಿಮ್ಮ ಜೀವನದಲ್ಲಿ ನೀವು ನೋಡಿ ನಿರ್ಧಾರನ ತಗೊಳ್ಳಿ. ಒಂದು ಕಾಸ್ಟ್ಲಿ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ಡೈಮಂಡ್ ಬಿಸ್ನೆಸ್ ಮಾಡುವಂಥ ಸಾಧ್ಯತೆ ಇದೆ. ಫ್ಯಾಮಿಲಿ ಟ್ರೀ ಕಡೆ ಗಮನನ ಕೊಡ್ತೀರಾ. ಫ್ಯಾಮಿಲಿ ಟ್ರೀನ ಹುಡ್ಕೊಂಡು ಹೊರಟೋರಿಗೆ ಒಂದು ಅದ್ಭುತವಾದಂಥ ಒಂದು ಮನೆತನನೇ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಮರದ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ರಿಲೇಷನ್ಶಿಪ್ ಗ್ರೋತ್ ಆಗುತ್ತೆ ಅನ್ನುವಂಥದ್ದು ಇದೆ. ಫಾರಿನ್ ಕರೆನ್ಸಿ ಬರುವಂಥ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮದೇ ಹೆಸರಿನ ನಾಣ್ಯ ಚಲಾವಣೆಗೆ ಬರುತ್ತೆ. ಅದನ್ನು ನೋಡಿದಾಗ ನಿಮಗೆ ಹೆಚ್ಚಿನ ನೆನಪುಗಳು ಮರುಕಳಿಸುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೆಚ್ಚಿನ ಒಂದು ಪ್ರೊಟೆಕ್ಷನ್ ನಿಮಗೆ ಇದೆ ಅನ್ನುವಂಥದ್ದು ಇದೆ. ಬನಶಂಕರಿ ದೇವಿ, ಕೊಲ್ಲೂರು ಮೂಕಾಂಬಿಕೆ ಮತ್ತು ಸಿಗಂದೂರು ಚೌಡೇಶ್ವರಿ ಮತ್ತು ಮೇಲ್ಮರುತ್ತೂರು ಆದಿಪರಾಶಕ್ತಿಯ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಶೃಂಗೇರಿ ಶಾರದೆಯ ಭೇಟಿ ಮಾಡ್ಕೊಂಬನ್ನಿ, ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸ್ಟಾರ್ ಸೀಡ್ ಇದ್ದೀರಾ, ಸ್ಟಾರ್ ಸೀಡ್ ಅಥವಾ ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಜರ್ನಿ ಕಂಪ್ಲೀಟಾಗಿ ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಲವ್ ಸಕ್ಸಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದೊಳ್ಳೆ ಸುದ್ದಿ ನಿಮಗೆ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಎಂಗೇಜ್ಮೆಂಟ್ ಸುದ್ದಿ ಕೂಡ ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ. ಎಂಗೇಜ್ಮೆಂಟ್ ಇರ್ಬೋದು ಅಥವಾ ಮ್ಯಾರೇಜ್ ಇರ್ಬೋದು. ಫೈನಾನ್ಷಿಯಲಿ ನಿಧಾನಕ್ಕೆ ನಿಮ್ಮ ಆರೋಗ್ಯ ಸುಧಾರಿಸುವಂಥದ್ದು, ಫೈನಾನ್ಷಿಯಲಿ ಚೆನ್ನಾಗಾಗುವಂಥದ್ದು ಇದೆ. ಸೊ ಮ್ಯೂಸಿಕಲ್ಲಿ ಬದಲಾಗ್ತೀರಾ, ಮ್ಯೂಸಿಕಲ್ಲಿ ಸಾಕಷ್ಟು ಹೆಸರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಧಾನವಾಗಿ ದೃಢವಾಗಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ಎಲಿಫೆಂಟ್ ಇದೆ. ಸೊ ಸ್ಟೇ ಸ್ಟ್ರಾಂಗ್ ಅನ್ನುವಂಥದ್ದು ಕೂಡ ಇದೆ. ಒಂದು ಅವಾರ್ಡ್ ವಿನ್ನಿಂಗ್ ಮೂಮೆಂಟ್ ಬರಬಹುದು. ಏನೋ ಒಂದು ಮೂಮೆಂಟು ಗೆಲ್ಲುವಂಥ ಸಾಧ್ಯತೆ ಇದೆ. ನಿಮ್ಮ ಅದೃಷ್ಟದ ಲಕ್ಕಿ ಕೀ ನಿಮ್ಮ ಜೊತೆ ಯಾವಾಗಲೂ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಮೇಷರಾಶಿ ಮತ್ತು ಕನ್ಯಾ ರಾಶಿ, ತುಲಾ ರಾಶಿ, ವೃಷಭ ರಾಶಿ, ಕುಂಭರಾಶಿ, ಮಿಥುನ ರಾಶಿ ಇಂಪಾರ್ಟೆಂಟ್. ವೃಷಭ ರಾಶಿ ಕೂಡ ಇಂಪಾರ್ಟೆಂಟ್. ಕರ್ಕಾಟಕ ಮತ್ತು ಸಮಥಿಂಗ್ ಇನ್ನೊಂದು ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ 7, 6, 8, 12, 4, 5 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಯಾರಿಗೋ ಟಾಟಾ ಬಾಯ್ ಬಾಯ್ ಹೇಳುವಂಥ ಸಾಧ್ಯತೆ ಇದೆ. ಯಾರ್ದೋ BP ಹೈ ಆಗುವಂಥ ಸಾಧ್ಯತೆ ಇದೆ. ಸೊ ನೋಡ್ಕೊಳ್ಳಿ. ಯಾರ್ದೋ ಬರ್ತ್ಡೇಗೆ ವಿಶೇಷವಾದಂಥ ಗಿಫ್ಟ್ಸ್ ಬರುವಂಥ ಸಾಧ್ಯತೆ ಇದೆ. ಹಾರೈಕೆ ಬರುವಂಥ ಸಾಧ್ಯತೆ ಇದೆ. ಯಾರ್ದೋ ಬರ್ತ್ಡೇಗೆ ಎಲ್ಲೋ ಹಾರಾಡುವಂಥ ಸಾಧ್ಯತೆ ಇದೆ. ಹೆಲಿಕಾಪ್ಟರಲ್ಲಿ ಹೋಗ್ಬೋದು, ಏರೋಪ್ಲೇನಲ್ಲಿ ಹೋಗ್ಬೋದು ಅಂತ ಅನ್ನಿಸ್ತಾ ಇದೆ. 2 ಎಕ್ಸ್ಗಳು ವಾಪಸ್ ಬರ್ತಾರೆ. ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ DP ನೋಡಿ ಯಾರೋ ಮ್ಯಾರೇಜಿಗೆ ಪ್ರಪೋಸಲ್ ಕಳಿಸುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ MD ನಿಮಗೆ ಕ್ವಶನ್ ಮಾರ್ಕ್ ಹಾಕುವಂಥ ಸಾಧ್ಯತೆ ಇದೆ. ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇದೆ. ಬುಧವಾರ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ವಡೇರ ಅಂತ ಕೂಡ ಕೇಳಿಸ್ತಾ ಇದೆ. ಸಮಥಿಂಗ್ ವೆಸ್ಟ್ ಬೆಂಗಾಲ್ ಅಂತ ಕೂಡ ಕೇಳಿಸ್ತಾ ಇದೆ. ಧಾರ ಅಂತ ಕೂಡ ಕೇಳಿಸ್ತಾ ಇದೆ. ಸಮಥಿಂಗ್ W ಲೆಟರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. W ವಿತ್ DW ಅಥವಾ WD ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ DP ಚೇಂಜ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಎಕ್ಸ್ಗಳ DP ಕೂಡ ಚೇಂಜ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಹವಾಲಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಟೇಕ್ ಆಫ್ ತಗೊಳ್ಳುವಂಥ ಸಮಯದಲ್ಲಿ ಒಂದಷ್ಟು ಅವಘಡಗಳು ಆಗಿ ಒಂದಷ್ಟು ವಾಯು ವಿಮಾನಗಳು ಪತನ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಮುಂದಿನ ದಿನಗಳಲ್ಲಿ ಭಾರತ್ ಪೇ ಹೆಚ್ಚು ಹೆಸರು ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಭಾರತದ
ರುಪೀಸ್ಗೆ ಅಂದರೆ ಭಾರತದ ಕರೆನ್ಸಿಗೆ ಹೆಚ್ಚಿನ ಮಾನ್ಯತೆ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಓಕೆ, ಹೆಬ್ಬಾಣಿ ಶಾಸ್ತ್ರಿಗಳ ಅಂತ್ಯ ಆಗುತ್ತೆ ಸಮಥಿಂಗ್ ಏನೋ ಆ ಥರ ಕೇಳಿಸ್ತಾ ಇದೆ, ನನಗನ್ಸುತ್ತೆ ಆ ಮೆಸೇಜು. ಸೊ ಆ ಥರದ ಏನೋ ಒಂದು ಮೆಸೇಜ್ ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಹೇ ಯು ಅಂತ ಇರೋ ಜಗಳಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮಗೆ ಗೊತ್ತಿರುವಂಥ ವ್ಯಕ್ತಿಯಿಂದ ಒಂದಷ್ಟು ತೊಂದರೆಗಳಾಗ್ಬೋದು, ಅಥವಾ ಗೊತ್ತಿರುವ ವ್ಯಕ್ತಿಗಳಿಗೆ ತೊಂದರೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಬಾಯ್ ಫ್ರೆಂಡ್ ಬೇಡ ನಿಮಗೆ ಅನ್ನುವಂಥದ್ದು ಕೂಡ ಇದೆ. ನನಗೆ ಗೊತ್ತಿಲ್ಲ ಯಾಕೆ ಇದು ಅಂತ, ಬಟ್ ಆ ಥರ ಇದೆ. BYFOUHXXPDMQDW ಲೆಟರ್ಸ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಟೇಕ್ ಕೇರ್. ನಮಸ್ತೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ವೀರಭದ್ರ ಇದ್ದಾರೆ. ಸೊ ತುಂಬ ಬ್ಲೆಸ್ಸಿಂಗ್ಸ್ ಇದೆ, ನಿಮ್ಮ ಶತ್ರುಗಳನ್ನ ದೂರ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸಾಕಷ್ಟು ಬದಲಾವಣೆ ಬರ್ತಿದೆ, ಅದನ್ನು ಕೃತಜ್ಞತಾಪೂರ್ವಕವಾಗಿ ಸ್ವೀಕಾರ ಮಾಡಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಾಟ್ ದ ರೈಟ್ ಟೈಮ್ ಅಂತ ಇದೆ. ಸದ್ಯಕ್ಕೆ ಸಮಯ ಸರಿ ಇಲ್ಲ, ನೋಡಿಕೊಂಡು ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಬೇಕು ಅಂದರೆ ಬೇರೆಯವರ ಸಹಾಯ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಜೊತೆಗೆ ಆ್ಯಕ್ಷನ್ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ನಂಬಿಕೆ ಇರಲಿ, ಟ್ರಸ್ಟ್, ನಂಬಿಕೆ ಇರಲಿ ಅಂತ ಹೇಳ್ತಿದ್ದಾರೆ. ಸೊ ಬೇರೆ ರೀತಿಯಲ್ಲಿ ಪ್ರಯತ್ನನ ಪಡಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಅವಕಾಶಗಳು ಬರುತ್ತೆ, ನಿಮಗೆ ನಂಬಿಕೆ ಇರುವಂಥ ಅವಕಾಶಗಳನ್ನ ನಿಮ್ಮದಾಗಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಒಳ್ಳೆತನನ ದುರುಪಯೋಗ ಪಡಿಸ್ಕೊಳ್ಳೋರಿಂದ ದೂರ ಇರಿ ಅನ್ನುವಂಥದ್ದು ಇದೆ. ಎಸ್ ಅಂತ ಇದೆ. ಇನ್ ನಿಯರ್ ಫ್ಯೂಚರಲ್ಲಿ ನೀವೇನು ಅಂದ್ಕೊಂಡಿದ್ದೀರೋ ಅದಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ರಾಮದೂತ ಕ್ಷೇಮದಾತ ಶರಣು ಆಂಜನೇಯ, ಬೇಡಿ ಬಂದ ಭಕ್ತರನ್ನು ಸಲಹು ಹನುಮಂತರಾಯ. ಸಾಕಷ್ಟು ಸಂತೋಷದ ವಿಚಾರಗಳು ನಡೆಯುವಂಥ ಸಾಧ್ಯತೆ ಇದೆ, ಸಂತೋಷ ಬರುವಂಥ ಸಾಧ್ಯತೆ ಇದೆ. ಒಂದು ಗುಡುಗು ಮಿಂಚು ರೀತಿ ನಿಮ್ಮ ಕೋಪ ತಾರಕಕ್ಕೆ ಇರುವಂಥ ಸಾಧ್ಯತೆ ಇದೆ. ಕೋಪದಲ್ಲಿ ಕುಯ್ಕೊಂಡಿದ್ದು ಮೂಗು ಆಮೇಲೆ ಬರಲ್ಲ. ಕೋಪಕ್ಕೆ ಯಾವುದೇ ಅವಕಾಶನ ನಿಮ್ಮ ಜೀವನದಲ್ಲಿ ಕೊಡಬೇಡಿ. ಯಾಕೆ ಕೋಪ ಬರುತ್ತೆ? ಸುಮ್ಮನೆ ಏನು ಕೋಪ ಬರೋದಿಲ್ಲ. ಬೇರೆಯವರು ಯಾರೋ ನಿಮ್ಮ ವಿರುದ್ಧವಾಗಿ ಷಡ್ಯಂತ್ರನ ಮಾಡ್ತಿದ್ದಾರೆ, ಹಾಗಾಗಿ ನಿಮಗೆ ಕೋಪನ ಬರುತ್ತೆ. ಎಸ್ಪೆಷಲಿ ಇಲಿಗಳ ಮೇಲೆ ಕೋಪನ ಮಾಡ್ಕೊಳ್ಬೇಡಿ, ಹೆಗ್ಣಗಳ ಮೇಲೆ ಅವೇನೋ ಸಮಸ್ಯೆ ಮಾಡ್ತವೆ ಅನ್ನುವಂಥದ್ದು ಇದೆ. ನಿಮ್ಮ ಬೆಳೆಗಳನ್ನ ಹಾನಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಹೊಲದಲ್ಲಿ ಅಥವಾ ನಿಮ್ಮ ಜಾಗದಲ್ಲಿ ಹುಲಿ, ಸಿಂಹ, ಚಿರತೆ ಈ ಥರದ್ದು ಯಾವುದೋ ಒಂದು ಕಾಡು ಪ್ರಾಣಿ, ವೈಲ್ಡ್ ಅನಿಮಲ್ ಇರುವಂಥ ಸಾಧ್ಯತೆ ಇದೆ. ಸ್ವಲ್ಪ ಹೆಚ್ಚಿನ ಅಗತ್ಯ ಬೇಕು, ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಸದ್ಯಕ್ಕೆ ಒಂದು ಸೆಕ್ಯೂರ್ ಆಗಿರೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾವುದು ನಿಮಗೆ ಇಂಪಾರ್ಟೆಂಟ್ ಅದ್ರ ಕಡೆ ಗಮನನ ಕೊಡಿ. ಈಗ ಪ್ರೆಗ್ನೆನ್ಸಿ ಕಡೆ ಹೆಚ್ಚಿನ ಗಮನನ ಕೊಟ್ಟು ನಿಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ವಿಲ್ ನೆಕ್ಸ್ಟು ಇದೆ ಇಲ್ಲಿ. ಗೂಡು, ಹಕ್ಕಿ ಗೂಡು ಏನಾದರೂ ಇದ್ದರೆ ಅದನ್ನು ಜೋಪಾನ ಮಾಡಿ, ತೊಂದರೆ ಮಾಡಬೇಡಿ ಅವಕ್ಕೆ ಅನ್ನುವಂಥದ್ದು ಇದೆ. ಸೊ ಒಂದು ಫೇರ್ ಲೇಡಿ ಜೊತೆ ರಿಲೇಷನ್ಶಿಪ್ಪು ಒಂದು ಸ್ವಲ್ಪ ಕ್ವಶನ್ ಮಾರ್ಕ್ ಆಗಿದೆ, ನೋಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಇದೇನಾದರೂ ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದರೆ ಡಿಸಪಾಯಿಂಟ್ ಆಗುತ್ತೆ, ಇದರಿಂದ ಹೊರಗುಳಿದ್ರೇ ಬೆಟರ್ ಅಂತ ಇದೆ. ಯಾಕೆಂದರೆ ಮೂರ್ಖರ ಸಹವಾಸ ಯಾವತ್ತೂ ಬದಲಾವಣೆನ ತರೋದಿಲ್ಲ. ಅಂಥ ಮೂರ್ಖರ ಜೊತೆ ನೀವು ಸಹವಾಸ ಮಾಡಿದ್ರೆ ನಿಮ್ಮ ಸಮಯ ಹಾಳಾಗುತ್ತೆ ಹೊರತು ಯಾವುದೇ ಬದಲಾವಣೆ ಅನ್ನೋದು ಬರೋದಿಲ್ಲ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಜೀವನ ರೈಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ಸರಿಯಾದ ಮಾರ್ಗದರ್ಶನ ನಿಮಗೆ ಸಿಗ್ತಾ ಇದೆ. ಅದೇ ರೀತಿಯಲ್ಲಿ ನೀವು ಮಾರ್ಗದರ್ಶನನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಮುಂದುವರೆದಿದ್ದೆ ಆದರೆ ನಿಮ್ಮ ಕೆರಿಯರಲ್ಲಿ ಹೆಚ್ಚಿನ ಬದಲಾವಣೆನ ನೋಡಬಹುದು, ಯಶಸ್ಸನ್ನು ನೋಡಬಹುದು ಅನ್ನುವಂಥದ್ದು ಕೂಡ ಇದೆ. ನೀವು ಕೆಲಸ ಮಾಡುವಂಥ ಸ್ಥಳನ ಅಥವಾ ಜಾಗನ ಶುದ್ಧವಾಗಿ ನೀಟಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನೀಟಾಗಿ ಇಟ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ.
ಸೊ ಒಂದು ವಯಸ್ಸಾಗಿರೋ ವ್ಯಕ್ತಿ ಜೊತೆ ನಿಮ್ಮ ರಿಲೇಷನ್ಶಿಪ್ ನಿಮ್ಮ ಸಮಸ್ಯೆಗೆ ಅಡ್ಡಿ ಆಗಬಹುದು. ಸಾಧ್ಯ ಆದರೆ ನಿಮ್ಮ ಕೆರಿಯರಲ್ಲಿ ವಯಸ್ಸಾಗಿರುವಂಥ ವ್ಯಕ್ತಿಗಳ ಜೊತೆ ಯಾವುದೇ ರಿಲೇಷನ್ಶಿಪ್ಪನ್ನು ಇಟ್ಕೊಳ್ಬೇಡಿ. ಇದರಿಂದ ನೀವೇನು ಅಂದ್ಕೊಂಡಿದ್ದೀರೋ ಅದಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ತೊಂದರೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನೀವು ಅಂದ್ಕೊಂಡಿರೋದು ಯಾವುದು ಅಲ್ಲಿ ಈಡೇರೋದಿಲ್ಲ ಅನ್ನುವಂಥದ್ದು ಇದೆ. ಒಂದು ಡೇಂಜರ್ ವಾರ್ನಿಂಗ್ ಈ ಲೇಡಿ ಮತ್ತು ಈ ಓಲ್ಡರ್ ಮ್ಯಾನ್ ಜೊತೆ ನಿಮಗೆ ಬರುತ್ತೆ. ಸೊ ಸ್ವಲ್ಪ ಹುಷಾರಾಗಿ ಇರಿ, ಎಸ್ಪೆಷಲಿ ದುಡ್ಡಿನ ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ಕಾನೂನಿನ ವಿಚಾರಗಳು ಇದರಲ್ಲಿ ಇನ್ವಾಲ್ವ್ ಆಗಿದೆ. ಕಾನೂನಿನ ಬಗ್ಗೆ ಒಂದಷ್ಟು ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ. ನಿಮ್ಮ ಫ್ಯಾಮಿಲಿ ಅಫೇರ್ಸ್ಗಳು ಒಂದಷ್ಟು ಸಮಸ್ಯೆಗಳನ್ನ ತಂದಿಡ್ತವೆ, ಅದರಿಂದ ಒಂದಷ್ಟು ತೊಂದರೆಗಳಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮರದ ವಿಚಾರವಾಗಿ ಒಂದಷ್ಟು ಬದಲಾವಣೆಗಳನ್ನು ಕೂಡ ಆಗತ್ತೆ, ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಬಚ್ಚಲಲ್ಲಿ ಜಾರು ಬೀಳುವಂಥ ಸಾಧ್ಯತೆ ಇದೆ, ಸ್ವಲ್ಪ ಹೆಚ್ಚಿನ ಗಮನ ಬೇಕು ಅನ್ನುವಂಥದ್ದು ಇದೆ. ಒಂದಷ್ಟು ದುಷ್ಟಶಕ್ತಿಗಳು ನಿಮ್ಮ ಕಾಲಿಗೆ ಪೆಟ್ಟು ಮಾಡಿಸ್ಬೇಕು ಅಂತ ನಿಮ್ಮ ಮನೆಯ ಕಿಟಕಿಯ ಬಳಿ, ಹೊರಗಡೆ ಕಿಟಕಿಯ ಬಳಿ ಇದೆ, ಸ್ವಲ್ಪ ಹೆಚ್ಚಿನ ಗಮನನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಹೊಸ ಜೀವನ, ಹೊಸ ಬದುಕಿಗೆ ಕಾಲಿಡ್ತಾ ಇದ್ದೀರಾ, ಆದರೆ ಈ ಹೊಸ ಬದುಕು, ಹೊಸ ಜೀವನ ನಿಮ್ಮವರಿಂದ ನಿಮ್ಮನ್ನು ದೂರ ಇಡ್ತಾ ಇದೆ. ಸ್ವಲ್ಪ ನೋಡಿಕೊಂಡು ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ರಕ್ಷಣೆ ನಿಮ್ಮ ಹೊಣೆ. ಫಸ್ಟು ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಬೇಕು, ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ನಾನು ಅನ್ನುವಂಥ ಅಹಂ ಎಲ್ಲ ಟೈಮಲ್ಲೂ ಸರಿಯಾಗಿರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ನಾನು ಅನ್ನುವಂಥ ಅಹಂಕಾರದಿಂದ ನಿಮ್ಮನ್ನು ನೀವು ಹೊರಗೆ ಕರ್ಕೊಂಬನ್ನಿ ಅನ್ನುವಂಥದ್ದು ಇದೆ. ಸೆಪ್ಟೆಂಬರ್ ಮಂತು ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ನೋಡಿ, ಬೆಕ್ಕು ನಾಯಿ, ಟಾಮ್ ಆ್ಯಂಡ್ ಜೆರಿ ಥರ. ಸೊ ಎರಡು ಮುಖ ಹೊಂದಿರುವಂಥ ಫ್ರೆಂಡಿನ ನಿಜವಾದ ಬಣ್ಣ ನಿಮಗೆ ಗೊತ್ತಾಗುತ್ತೆ. ಅಟ್ ದಿ ಸೇಮ್ ಟೈಮ್ ನಿಜವಾದ ಸ್ನೇಹಿತ ಯಾರು ಅಥವಾ ಮುಖವಾಡದ ಸ್ನೇಹಿತ ಯಾರು ಅನ್ನೋದು ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅನ್ನುವಂಥದ್ದು ಇದೆ. ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಟೈಮ್ ಟು ಆ್ಯಕ್ಟ್. ಈಗ ಅವಕಾಶ ಸಿಕ್ಕಿದೆ, ಸರಿಯಾದ ರೀತಿಯಲ್ಲಿ ಆ್ಯಕ್ಟ್ ಮಾಡಿ ಅಥವಾ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದೆ. ಸೊ ಎಸ್, ಫ್ಯಾಮಿಲಿ ವಿಷ್ ಏನಿತ್ತು ಅದು ಕಂಪ್ಲೀಟ್ ಆಗುತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಕೂಡ ಹೆಚ್ಚಿನ ಸಕ್ಸಸ್ ಬರುತ್ತೆ ಅನ್ನುವಂಥದ್ದು ಇದೆ. ಒಂದು ಸಿಹಿ ಸುದ್ದಿ ಕೂಡ ಕೇಳುವಂಥ ಸಾಧ್ಯತೆ ಇದೆ. ಡೈಮಂಡ್ ಗಿಫ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಸ್ವಲ್ಪ ಹೆಚ್ಚಿನ ಗಮನ ಬೇಕೇ ಬೇಕು ಅನ್ನುವಂಥದ್ದು ಇದೆ. ನೀವು ಎಷ್ಟೇ ಒಳ್ಳೆಯವರಾಗಿರಿ, ಎಷ್ಟೇ ಕೇರ್ಫುಲ್ ಆಗಿರಿ, ಬಟ್ ಸ್ಟಿಲ್ ಬೇರೆಯವ್ರು ನಿಮ್ಮನ್ನು ವಾಚ್ ಮಾಡ್ತಿದ್ದಾರೆ. ಸ್ವಲ್ಪ ಹೆಚ್ಚಿನ ಗಮನ ಬೇಕು. ಊಟ ತಿಂಡಿಗೆ ಏನೂ ಕೊರತೆ ಬರೋದಿಲ್ಲ. ಬ್ಲಡ್ ರಿಲೇಟೆಡ್ ಸಮಸ್ಯೆ ಏನಾದರೂ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಜೀವನ ಸುಂದರವಾಗಿ ಅರಳಬೇಕು, ಅರಳುತ್ತೆ, ಅದು ನಮ್ಮ ಜವಾಬ್ದಾರಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನವೆಂಬರ್ ಮಂತ್ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಚಂದ್ರ ಹುಣ್ಣಿಮೆ ತುಂಬ ಇಂಪಾರ್ಟೆಂಟ್. 1, 5, 6, 9, 4 ನಂಬರ್ ಇಂಪಾರ್ಟೆಂಟ್. ತುಲಾ ರಾಶಿ, ಧನಸ್ಸು ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೇಷರಾಶಿ, ಕರ್ಕಾಟಕ, ಮೀನ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಎಕ್ಸ್, ಎನ್, ಪಿ, ಕ್ಯೂ, ವಿ, ಕ್ಯೂ, ಡಿ, ಹೆಚ್, ಡಬ್ಲ್ಯೂ, ಎನ್, ಸಿ, ಕ್ಯೂ ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಡ್ಯಾಡಿಯಿಂದ ಸ್ವಲ್ಪ ವಧೆ ಬೀಳುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಡ್ಯಾಡಿ ನಿಮಗೆ 4 ಬಿಗಿಯುವಂಥ ಸಾಧ್ಯತೆ ಇದೆ, ಹುಷಾರಾಗಿರಿ. ಮಕ್ಕಳಾಗಿದ್ದರೆ ಸಮಥಿಂಗ್ ನಿಮ್ಮ ಎಕ್ಸ್ ನಿಮಗೆ ಒಂದಷ್ಟು ನ್ಯೂಸನ್ನು ಕೊಡ್ತಾರೆ ಅನ್ನುವಂಥದ್ದು ಇದೆ. ನ್ಯೂಜಿಲ್ಯಾಂಡ್, ವೆಸ್ಟ್ ಬೆಂಗಾಲ್, ಜಿಂಬಾಂಬೆ ಅಂತ ಕೂಡ ಕೇಳಿಸ್ತಾ ಇದೆ. ಸಮಥಿಂಗ್ ಡಬ್ಲ್ಯೂ ಲೆಟರ್ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಭರವಸೆನ ಕಳ್ಕೊಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಅಪೋಸಿಷನ್ ಆಗಿ ನಿಮಗೆ ಹೋಸ್ಟಿಂಗ್ ಕರಿಬಹುದು ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ನಿಮ್ಮ IQ ಟೆಸ್ಟ್ ಕೂಡ ಆಗಬಹುದು. ಕ್ಯೂ ಟ್ರಿಬಲ್ ಕ್ಯೂ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಸಮಥಿಂಗ್ ಏನೋ ವಿಶೇಷವಾದದ್ದು ಆಗುತ್ತೆ ಅನ್ನುವಂಥದ್ದು ಇದೆ. ದೇವರಿಗೆ ಒಡೆಹಾರದ ರೀತಿಲಿ ಏನೋ ಕಾಣಿಸ್ತಾ ಇದೆ ಇಲ್ಲಿ. ಜೊತೆಗೆ ಚೆಕ್ ಬೌನ್ಸ್ ಆಗುವಂಥ ಸಾಧ್ಯತೆ ಇದೆ. ನೆಟ್ ಕ್ಯಾಶ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಏನು NV ಲೆಟರ್ ಇಂಪಾರ್ಟೆಂಟ್ ಅಥವಾ ಸಮಥಿಂಗ್ ಏನು ಅದು ಇಂಪಾರ್ಟೆಂಟ್ ಅಂತ ಕೂಡ ಅನ್ನಿಸ್ತಾ ಇದೆ.
ಯಾರಿಗೋ ಡೈಮಂಡ್ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಮಾತಿನ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಹಲ್ಲುಗಳ ಮೇಲೆ ಪ್ರಯೋಗ ಆಗಿದೆ, ಅದನ್ನು ಸರಿಪಡಿಸ್ಕೊಳ್ಳಿ. ಕಾಮಾಖ್ಯ ದೇವಿಯ ಆಶೀರ್ವಾದ, ಕೊಡಗಿನ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಸವದತ್ತಿ ಯಲ್ಲಮ್ಮನ ಆಶೀರ್ವಾದ ಇದೆ. ಬನಶಂಕರಿ ದೇವಿಯ ಮೇಲ್ಮರುತ್ತು, ರಾಧಿಪರ ಶಕ್ತಿಯ ಅಂಗಾಳ, ಪರಮೇಶ್ವರಿಯ ಹೊರನಾಡು, ಅನ್ನಪೂರ್ಣೇಶ್ವರಿಯ ಎಲ್ಲ ದೇವಿಯರ ಆಶೀರ್ವಾದ ನಿಮ್ಮ ಮೇಲಿದೆ. ಸೊ ಎಸ್, ಬ್ಲೆಸ್ಸಿಂಗ್ಸ್ ಇದೆ. ಬಾಬಾರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ. ಜೊತೆಗೆ ಫಕೀರಪ್ಪನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಕಾಲಿನ ಆರೋಗ್ಯದ ಕಡೆ ಗಮನನ ಕೊಡಿ. ಯಾರನ್ನ ಯಾವ ಜಾಗದಲ್ಲಿ ಬಿಡಬೇಕು ಇದು ನಿಮಗೆ ಗೊತ್ತಿರಲಿ ಅನ್ನುವಂಥದ್ದು ಇದೆ. ಸೋಲ್ಮೇಟ್ ಎನರ್ಜಿ ಇದೆ ಅನ್ನುವಂಥದ್ದು ಇದೆ. ಟ್ವಿನ್ ಫ್ಲೇಮ್ ಜರ್ನಿ ಕೂಡ ನಿಮಗೆ ಕಂಪ್ಲೀಟ್ ಆಗಿದೆ. ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಮೆಡಿಟೇಷನ್ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸ್ಮಾಲ್ ಫ್ಯಾಮಿಲಿ ನಿಮ್ದಾಗುವಂಥ ಸಾಧ್ಯತೆ ಇದೆ. ವೆಡ್ಡಿಂಗ್ ಎಂಗೇಜ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ. ಫೈನಾನ್ಷಿಯಲಿ ಪ್ರಾಬ್ಲಮಲ್ಲಿ ಇರೋರಿಗೆ ತುಂಬ ದುಡ್ಡು ಬರುವಂಥ ಸಾಧ್ಯತೆ ಇದೆ. ಪಿತ್ರಾರ್ಜಿತ ಆಸ್ತಿ ನಿಮ್ಮದಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಆಂಜನೇಯನ ಆಶೀರ್ವಾದ ಇದೆ. ಸಂಜೀವಿನಿ ಪರ್ವತನ ಹೊತ್ತಿರುವಂಥ ಆಂಜನೇಯ ಅಥವಾ ಸಂಜೀವಿನಿ ಪರ್ವತ ಇದ್ದಂಥ ಸ್ಥಳದಲ್ಲಿ ಇದ್ದಂಥ ಆಂಜನೇಯನ ಪ್ರಾರ್ಥನೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯದ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಅದನ್ನು ಪ್ರಯತ್ನನ ಪಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಮಾತಿನ ಮೇಲೆ ಹಿಡ್ತಾ ಇರಲಿ, ಲಕ್ಷ್ಮೀ ಕಟಾಕ್ಷ ಇದೆ ಅನ್ನುವಂಥದ್ದು ಇದೆ. ಭಯ ಬೇಡ, ಎಂಥದ್ದೇ ನೆಗೆಟಿವಿಟಿ ಇದ್ರೂ ರಕ್ಷೆ ಇದೆ ಅನ್ನುವಂಥದ್ದು ಇದೆ. ಅಷ್ಟು ಸುಲಭವಾಗಿ ಯಾರ ಹತ್ರನೂ ಬಿಟ್ಕೊಡೋದಿಲ್ಲ. ನೀ ಹೇಳಿದ ಮಾತು ನಿಜ ಇರಬಹುದು, ನೋಡ್ತಂಗೆ ಎಲ್ಲರೂ ನೋಡ್ತಾ ಇದ್ದಂಗೆ ಪ್ರಾಣ ಹೋಗುತ್ತೆ, ಯಾರು ಏನು ಮಾಡೋಕ್ಕಾಗಲ್ಲ, ಆ ಥರದ್ದು ಒಂದು ವಾಕ್ಯ ಇಲ್ಲಿ ಕೇಳಿಸ್ತಾ ಇದೆ. ಬಟ್ ಅದನ್ನು ಮೀರಿದ ಕೆಲವಷ್ಟು ಸತ್ಯಗಳನ್ನ ನಾವು ಕೂಡ ನೋಡ್ಕೊಂಡಿದ್ದೀವಿ. ಅದನ್ನು ದೇವಿಗೆ ಬಿಟ್ಟಿದ್ದೀವಿ. ದೈವ ನಿರ್ಧಾರ ತಗೊಳ್ಳಿ ಅದ್ರ ಬಗ್ಗೆ ಅಂತ ಕೂಡ ಏನು ಮಾಹಿತಿ ಇಲ್ಲಿ ಕೇಳಿಸ್ತಾ ಇದೆ. ಸೊ ಎಸ್, ಸಿಂಹವಾಹಿನಿಯ ಆಶೀರ್ವಾದ ತುಂಬ ಮುಖ್ಯ. ವೀರಭದ್ರ ದೇವರು ಕೂಡ ಇಲ್ಲಿ ಇದ್ದಾರೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಸೊ ಫೈನಾನ್ಷಿಯಲಿ ತುಂಬ ದುಡ್ಡು ಬರುತ್ತೆ, ಎಲ್ಲ ಚೆನ್ನಾಗಾಗತ್ತೆ. ಸೊ ಎಲ್ಲ ಚೆನ್ನಾಗಿ ಮಾಡ್ಕೊಳ್ಳಿ. ಕೆಲಸದ ಕಡೆ ಇನ್ನು ಹೆಚ್ಚು ಶ್ರಮ ಹಾಕಿ ಕೆಲಸನ ಮಾಡಿ, ಇದರಿಂದ ಕೂಡ ಒಳ್ಳೆಯದಾಗತ್ತೆ. ನವೆಂಬರ್ ಮಂತ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತ, ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ನಾನು ನಿಮ್ಮ ಅಭಿಮಾನಿ ವಾಗ್ದೇವಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತ, ಎಲ್ಲರಿಗೂ ಒಳ್ಳೆಯದಾಗಲಿ. ನಾಳೆ ನಾಡಿದ್ದು ಹುಣ್ಣಿಮೆ ಏನಿದೆ, ತುಂಬ ವಿಶೇಷವಾದಂಥ ಹುಣ್ಣಿಮೆ. ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಖಂಡಿತವಾಗ್ಲೂ ಒಂದು ಒಳ್ಳೆ ಪುಸ್ತಕ, ಪೆನ್ನು, ಓದೋ ಪುಸ್ತಕಗಳನ್ನ ಕೊಡಿಸಿ. ಮಹಾಭಾರತ, ರಾಮಾಯಣ, ಬಹಳಷ್ಟು ವಿಚಾರಗಳು ಕಾರ್ಟೂನ್ ರೀತಿಯಲ್ಲಿ ಬಂದಿದೆ ಪುಸ್ತಕಗಳು. ಅದನ್ನು ಕೊಡಿಸಿ, ಓದಿಸಿ. ಅಟ್ಲೀಸ್ಟ್ ಸಿಂಪಲ್ ಆಗಿ ಜನರಲ್ ನಾಲೆಡ್ಜ್ ಅವರಲ್ಲಿ ಇರಲಿ, ವೇದಗಳ ಬಗ್ಗೆ, ಹಳೆಯ ಪುರಾಣಗಳ ಬಗ್ಗೆ ಅಂತ ಹೇಳ್ತಾ. ಸೊ ಖಂಡಿತವಾಗ್ಲೂ ಎಲ್ಲ ಮಕ್ಕಳಿಗೂ ಒಂದು ಪುಸ್ತಕ, ಒಂದು ಪೆನ್ನು ಕೊಟ್ಟು ಏನೋ ಒಂದು ಬರೆಸೋದು, ಓದಿಸೋದು ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ಜೊತೆಗೆ ನಿಮ್ಮ ಮಾತೃ ಭಾಷೆ ಇಂಪಾರ್ಟೆಂಟ್, ಅದನ್ನು ಉಳಿಸಿ ಬೆಳೆಸೋದ್ರ ಕಡೆ ಕೂಡ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಬಹಳಷ್ಟು ವಿಶೇಷವಾದಂಥ ಭಾಷೆಗಳು ಭಾರತದಲ್ಲಿ ಇದೆ. ಆ ಭಾಷೆಗಳನ್ನೇ ತಿಂದು ಹಾಕುವಂಥ, ಭಾಷೆಗಳನ್ನೇ ಮುಚ್ಚಾಕುವಂಥ, ಆ ಭಾಷೆಗಳನ್ನೇ ಇಲ್ಲ ಅನ್ನಿಸುವಂಥ ಪಿತೂರಿಗಳು ಏನು ನಡೀತಾ ಇದೆ, ಅದಕ್ಕೆಲ್ಲ ವಿದಾಯ ಹಾಡೋ ಹಾಗಾಗಲಿ. ಭಾರತ ದೇಶ ಇರೋದೇ ವಿವಿಧತೆಯಲ್ಲಿ ಏಕತೆ ಅಂತ. ಬಹಳಷ್ಟು ವಿಶೇಷವಾದಂಥ ಭಾಷೆಗಳು ಈಗಾಗಲೇ ಅಳಿವಿನ ಅಂಚಿನಲ್ಲಿದೆ. ಹಾಗಾಗ್ದಿರ ಭಾರತದ ಪುರಾತನ ಭಾಷೆಗಳು ಏನಿದೆ, ಎಲ್ಲ ಪುರಾತನ ಭಾಷೆಗಳು ಮತ್ತೆ ಎಲ್ಲರ ಬಾಯಲ್ಲಿ ನಲ್ದಾಡೋ ಹಾಗಾಗಲಿ. ಸೊ ವಿಶ್ವಂ ಒಂದೇ ಜಗದ್ಗುರು ಥರ ವಿವಿಧ ಭಾಷೆ ಒಂದೇ ಭಾರತ ಅನ್ನುವಂಥ ರೀತಿಯಲ್ಲಿ ಆಗಲಿ. ಅದರಲ್ಲೂ ಕರ್ನಾಟಕದ ವಿಶೇಷವಾದಂಥ ಭಾಷೆಗಳು ಏನಿದೆ ಎಲ್ಲವೂ ಕೂಡ ನಿಮ್ಮ ಮಕ್ಕಳಿಗೆ, ಪ್ರಪಂಚಕ್ಕೆ ಗೊತ್ತಾಗೋ ಹಾಗೆ ಅದು ಬೆಳೀಲಿ ಅಂತ ಆಶಿಸ್ತೀನಿ. ವಾಗ್ದೇವಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ. ಈ ಶಾರದೀಯ ಪೌರ್ಣಮಿ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಒಂದು ಜ್ಞಾನ ಸಂಪತ್ತನ್ನು ತಂದುಕೊಡ್ಲಿ ಅಂತ ಪ್ರಾರ್ಥನೆನ ಮಾಡ್ತೀನಿ. ಸಾಧ್ಯ ಆದರೆ ಬಿಳಿ ಹೂವನ್ನು ಶಾರದಾ ದೇವಿಗೆ ಹುಣ್ಣಿಮೆ ದಿನ ಸಮರ್ಪಣೆ ಮಾಡಿ, ಒಂದು ಪುಸ್ತಕ, ಒಂದು ಪೆನ್, ಒಂದು ಬುಕ್ಕು, ಈ ಥರ ಏನಾದರೂ ಇಟ್ಟು ಪೂಜೆ ಮಾಡಿ
ಅದರಲ್ಲಿ ದೊಡ್ಡವರಾದರೆ ಶ್ರೀರಾಮ ಬರೀರಿ, ಸಣ್ಣವರಾದರೂ ಶ್ರೀರಾಮ ಬರೀರಿ. ಸಣ್ಣದಾಗಿ ದಿನಕ್ಕೊಂದು ಪೇಜ್ ಅಂತ ಶ್ರೀರಾಮನೋ ಲಕ್ಷ್ಮಿನೋ ನಿಮ್ಮ ಮನೆ ದೇವ್ರ ಹೆಸರು ಏನೋ ಒಂದು ಬರೀರಿ. ಅದರಿಂದ ನಿಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆ ನಿಜವಾಗ್ಲೂ ಆಗತ್ತೆ, ನಿಜಕ್ಕೂ ಆಗತ್ತೆ. ಅದನ್ನು ಮಾಡ್ಕೊಳ್ಳಿ. ಸೊ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಜಾಸ್ತಿ ಮಾತಾಡಿದರೆ ಕ್ಷಮೆ ಕೇಳ್ತಾ, ಕಾಯಿಸಿದ್ದಕ್ಕೂ ಕ್ಷಮೆ ಕೇಳ್ತಾ, ನಿಮ್ಮೆಲ್ಲರ ಆಶೀರ್ವಾದನ ಹೀಗೆ ಬೇಡ್ತಾ, ನಿಮ್ಮ ಪಾದಾರವಿಂದಕ್ಕೆ ಈ ರೀಡಿಂಗನ್ನು ಸಮರ್ಪಣೆ ಮಾಡ್ತಾ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಗುರುಭ್ಯೋ ನಮಃ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ. ಸೊ ನಮಸ್ತೆ.